ಮಾಜಿ ಲೋಕಸಭಾ ಹಾಗೂ ಸುಧಾಮ್ ದಾಸ್ ಅವರು ಆದಿಜಾಂಬ ಎಲ್ಲ ಕೂಡ ಒಂದು ಡೆಲಿಗೇಷನ್ ಹೋಗಿ ಒಳಮೀಸಲಾತಿಯನ್ನು ಆದಷ್ಟು ಬೇಗ ಮಾಡಬೇಕು. ಈಗ ಅನೌನ್ಸ್ ಮಾಡಿರುವ 56,000 ಆಗಲಿ ಅಥವಾ ಮಾಡಬೇಕಂತಿರುವ ಪೊಲೀಸ್ ಇಲಾಖೆ 8,000 ಆಗಲಿ ಅಥವಾ ಯಾವುದೇ ಒಂದು ಬರುವಂಥದ್ದು ಕೂಡ ಒಳಮೀಸಲಾತಿಯನ್ನು ಅನುಸರಿಸಬೇಕು ಅನ್ನೋ ವಿಷಯವನ್ನು ಹೇಳಿದಾಗ ಸನ್ಮಾನ್ಯ ಮಹದೇವಪ್ಪ ಕೂಡ ನಮ್ಮ ಜೊತೆಯಲ್ಲಿ ಕೂತಿದ್ದರು. ನಮ್ದು ಯಾವ ಥರವಾದ ಅಭ್ಯಂತರಗಳಿಲ್ಲ ಅಂತೇಳಿ ಅವರು ಕೂಡ ಧ್ವನಿಗೂಡಿಸಿದ್ರು. ಆದರೆ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಲು ನಾನು ಇದ್ದೀನಿ. 25, 26 ರಿಪ್ಲೈ ಆದಮೇಲೆ 27ನೇ ತಾರೀಕು ನಾವು ವಿಶೇಷವಾದ ಕ್ಯಾಬಿನೆಟನ್ನು ಕರೆದು ಈ ಸಂಪೂರ್ಣವಾಗಿ ಈ ಒಳಮೀಸಲಾತಿ ವಿಷಯವನ್ನು ತೀರ್ಮಾನ ಮಾಡೋಣ ಅಂತೇಳಿ ಒಂದು ಆದೇಶವನ್ನು ಚೀಫ್ ಸೆಕ್ರೆಟರಿ ಉಪಸ್ಥಿತಿ ಇದ್ದರು. ಅವರಿಗೆ ಇದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬಹುತೇಕ 27ನೇ ತಾರೀಕು ಸಂಪೂರ್ಣವಾಗಿ ಏನು ಹೋರಾಟದ ಏನು ಈ ಒಂದು ಒಳಮೀಸಲಾತಿ 35 ವರ್ಷಗಳ ಹೋರಾಟ ಇದೆ. ಮತ್ತೆ ಈಗ ಅನುಮಾನಾಸ್ಪದವಾಗಿ ಹೋರಾಟ ಮಾಡ್ತಾ ಇರೋರಿಗೆ ಈ ವ್ಯಕ್ತಿಯ ಮುಖಾಂತರ ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ನಾವೆಲ್ಲರೂ ಸಮುದಾಯದ ಮುಖಂಡರು ಯಾವ ಹೋರಾಟನೂ ಅವಶ್ಯಕತೆ ಇಲ್ಲ. ಅದೇ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಆ ಮಾತಿನಂತೆ ಕ್ಯಾಬಿನೆಟ್ ಚೀಫ್ ಸೆಕ್ರೆಟರಿ ಆದೇಶ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದು ದಿನ ಕುಂತು ಪೂರ್ತಿ ಪ್ರಮಾಣದಲ್ಲಿ ಪರಿಸ್ಥಿತಿ ಮಾಡ್ಕೊಳ್ಳೋಣ. ನಾವು ಒಳಮೀಸಲಾತಿ ಮಾಡಲಿಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಇದ್ರ ಮುಖಾಂತರ ನಾವು ಮತ್ತೊಮ್ಮೆ ಹೋರಾಟದ ಮನವಿ ಮಾಡ್ತೀವಿ. ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯವಾಗಿ ಇರಬೇಕಾಗ್ತದೆ ಮತ್ತು ಅವರು ಉತ್ತರ ಕೊಡಬೇಕಾಗುತ್ತೆ ಅಸೆಂಬ್ಲಿಯಲ್ಲಿ. ಅದಾದ ತಕ್ಷಣ 27ನೇ ತಾರೀಕು ಸಂಪೂರ್ಣವಾಗಿ ಪೂರ್ತಿ ಮಾಡಿ ನಾವು ಅಳವಡಿಸ್ತೀವಿ. ಏನು ಇದು ರಿಕ್ರೂಟ್ಮೆಂಟ್ ಇದೆ ಅನ್ನೋದು ಹೇಳಿದರೆ ಅದರಂತೆ ಮಾಡ್ತೀವಿ ಅಂತೇಳಿ ನಾನು ನಮ್ಮ ಮುಖಾಂತರ ನಮ್ಮ 30 ವರ್ಷ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳ ಅನಂತ ಮಂದಿರಿಗೆ ನಾಯಕರಿಗೆ ಹೌದು